ಮೊದಲನೇ ರಾಶಿ ಮೇಷರಾಶಿ. ಅಂದರೆ 13ರ ನಂತರ ಸೂರ್ಯ ಭಗವಾನರು ನಿಮಗೆ ಅದ್ಭುತವಾದ ಫಲಗಳನ್ನು ಕೊಡ್ತಾ ಇದ್ದಾರೆ. ಸೂರ್ಯಗ್ರಹ ಅಂದರೆ ಏನು? ಕ್ಷತ್ರಿಯ ಗ್ರಹ. ಕ್ಷತ್ರಿಯರಂದ್ರೆ ಯಾರು? ರಾಜರು. ರಾಜರಂದ್ರೆ ಸರ್ಕಾರ ನಡೆಸ್ತಕ್ಕಂಥವರು, ಮಂತ್ರಿಗಳು, ಸರ್ಕಾರದ ಸೇವಕರು, ಅಧಿಕಾರಿಗಳು, ಇವರೆಲ್ಲ ಕೂಡ ಸರ್ಕಾರದ ಸೇವೆಯಲ್ಲಿ ಬರ್ತಾರೆ. ಇವಾಗೆಲ್ಲರಿಗೂ ಕೂಡ ಒಳ್ಳೆಯ ಶುಭ ಸೂಚನೆ ಇದೆ. ಭೂಮಿ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಭೂಮಿ ತಗೊಳ್ತಕ್ಕಂಥವ್ರು, ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು, ಇಂಡಸ್ಟ್ರೀಸ್, ಕುಜ ಇಂಡಸ್ಟ್ರೀಸ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಮೇಷರಾಶಿಯಲ್ಲಿ ಇಂಡಸ್ಟ್ರೀಸ್ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಅನುಕೂಲಕರವಾಗಿದೆ. ಬುಧ ಲಾಭಸ್ಥಾನದಲ್ಲಿದೆ ಅಂದರೆ ಬುಧ ವಾಕ್ ಅಧಿಪತಿ. ವಾಕ್ ಮುಖಾಂತರ ಅದೃಷ್ಟ ಪಡ್ಕೊಳ್ಳೋರು. ಅಂದರೆ ಮಾತಿನ ಮುಖಾಂತರ ಯಾರು? ಟೀಚರ್ಸ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ, ಭಾಷಣಕಾರರು, ಇವರಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ನಿಮ್ಮ ಮಾತಿಗೆ ಜಯ ಸಿಕ್ಕಿ, ನಿಮ್ಮ ಮಾತಿಗೆ ಗೌರವ ಸಿಕ್ಕಿ ನೀವು ಈ ತಿಂಗಳಲ್ಲಿ ಜಯವನ್ನು ಪಡ್ಕೊಳ್ತೀರಿ. ಹಾಗೆ ಶುಕ್ರ ಭಗವಾನರು ಮುಖ್ಯವಾಗಿ ಕಳತ್ರಕಾರಕರು. ಸಂಗಾತಿಯನ್ನು ತೋರಿಸ್ತಾರೆ. ನಿಮ್ಮ ಸಂಗಾತಿ ನಿಮಗಾಗಿ ಒಳ್ಳೆಯ ಸುದ್ದಿಯನ್ನು ಹೇಳ್ತಾರೆ, ಅಥವಾ ನಿಮ್ಮ ಸಂಗಾತಿಗೆ ಒಳ್ಳೆ ಅದೃಷ್ಟ ಬರ್ತಕ್ಕಂಥದ್ದು, ಕೆಲಸ ಸಿಗ್ತಕ್ಕಂಥದ್ದು, ಅದೇ ಸಂಗಾತಿಯಿಂದ ನಿಮಗೆ ಉಡುಗೊರೆ, ಶುಭ ದಿನಗಳು